ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ಸ್ವೀಟೆಸ್ಟ್ ಅರೇಬಿಯನ್ ಡೆಸರ್ಟ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ತಡ ಮಾಡ್ದು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಈ ಅರೇಬಿಯನ್ ಡೆಸರ್ಟ್ ಮಾಡೋದಕ್ಕೆ 1/2 ಲೀಟ್ರ್ ಮಿಲ್ಕ್ನ ಬಾಯ್ಲ್ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಹಾಲಿಗೆ ಹೆಚ್ಚು ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಅದು ಡೆಸರ್ಟಿಗಾಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಇರಲಿ. ಅದು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ನಾವಿಲ್ಲಿ ಕಸ್ಟರ್ಡ್ ಮಿಲ್ಕ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1/2 ಕಪ್ ಹಾಲಿಗೆ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ, ವೆನಿಲಾ ಫ್ಲೇವರು. ನಾನಿಲ್ಲಿ ವೆನಿಲಾ ಫ್ಲೇವರ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಯಾವ್ದು ಇಷ್ಟ, ಯಾವ ಫ್ಲೇವರ್ ಇಷ್ಟ ಅದನ್ನು ಮಿಕ್ಸ್ ಮಾಡ್ಕೋಬಹುದು. ಸ್ವಲ್ಪ ಕೂಡ ಲಮ್ಸ್ ಇಲ್ದಂಗೆ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ. ಸ್ವಲ್ಪ ಕೂಡ ಗಂಟಾಗಬಾರ್ದು, ಆ ರೀತಿ ಕಲಿಸ್ಕೊಳ್ಳಿ ಅದನ್ನು. ಇಲ್ಲಿ ನಾವು ಕಾಯಕ್ಕಿಟ್ಟಿರೋ ಮಿಲ್ಕ್ ಬಾಯ್ಲ್ ಆಗ್ತಾ ಬರ್ತಿದೆ. ನಾನಿಲ್ಲಿ 1/4 ಕಪ್ಪಷ್ಟು ಶುಗರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಶುಗರ್ ಬೇಕು ಅಂತಂದರೆ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಸ್ಲೋವಲ್ಲಿಟ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಅನಂತರ ಬಂದರೆ ಇಲ್ಲಿ ನಮ್ಮ ಕಸ್ಟರ್ಡ್ ಮಿಲ್ಕ್ ಏನು ರೆಡಿಯಾಗಿರುತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ನೆನಪಿರಲಿ, ಗ್ಯಾಸ್ ಫ್ಲೇಮ್ನ ಸ್ಲೋವಲ್ಲಿ ಇಟ್ಕೊಂಡೆ ನೀವು ಇದನ್ನು ಹಾಕೋಬೇಕು. ಆಮೇಲೆ ಮಿಕ್ಸರ್ ಸೌಂಡಿಂದ ಇದನ್ನು ಸ್ವಲ್ಪ ಕೂಡ ಗಂಟುಗಳಾಗದೇ ಇರೋ ರೀತಿ ನೀವು ಇದನ್ನು ಕಲಿಸ್ಕೋಬೇಕು. ಕಸ್ಟರ್ಡ್ ಮಿಲ್ಕು ನಾನು ತೋರಿಸಿರೋ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಕಸ್ಟರ್ಡ್ ಪೌಡ್ರನ್ನ ಆ್ಯಡ್ ಮಾಡ್ಕೊಬೇಡಿ. ಇದಕ್ಕೆ ಈ ಥರ ತಿಕ್ಕಾಗಿ ಬಂದಿದೆ. ಈಗ 1-2 ಕುದಿ ಬರೋಕ್ಕೆ ಇದನ್ನು ಬಿಟ್ಬಿಡಿ. ನಾನಿಲ್ಲಿ 1 ಬೌಲಷ್ಟು ವಿಪ್ಪಿಂಗ್ ಪೌಡರ್ನ ಹಾಲಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟ್ ವಿಪ್ಪಿಂಗ್ ಕ್ರೀಮ್ ಕೂಡ ತಗೋಬಹುದು. ಇದನ್ನೀಗ ಒಂದು ಬಿಗ್ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ವಿಪ್ಪಿಂಗ್ ಪೌಡರ್ ಅಥವಾ ವಿಪ್ಪಿಂಗ್ ಕ್ರೀಮ್ನ ನೀವು ಇದಕ್ಕೆ ಯೂಸ್ ಮಾಡ್ಕೋಬಹುದು. ಅನಂತರ ನಾನಿಲ್ಲಿ 3.5 ಸ್ಪೂನಷ್ಟು ಮಿಲ್ಕ್ ಮೇಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಇಲ್ಲ ಅಂತಂದರೂ ಪರವಾಗಿಲ್ಲ, ಫ್ರೆಶ್ ಕ್ರೀಮ್ ಸಿಗುತ್ತಲ್ವ ಅದನ್ನು ಸಹ ಇದಕ್ಕೆ ಯೂಸ್ ಮಾಡ್ಕೋಬೋದು. ವಿಪ್ಪಿಂಗ್ ಪೌಡರ್, ವಿಪ್ಪಿಂಗ್ ಕ್ರೀಮ್ ಅಥವಾ ಫ್ರೆಶ್ ಕ್ರೀಮ್ ಯಾವುದಾದ್ರೂ ಇದಕ್ಕೆ ನಡೆಯುತ್ತೆ. ಆಮೇಲೆ ನಾನಿಲ್ಲಿ ಬೀಟರಿಂದ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಟರ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಮಾಮೂಲಿ ಮಿಕ್ಸರ್ ಸೌಟ್ ಬರುತ್ತಲ್ವ ಅದರಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಆದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಥಿಕ್ನೆಸ್ ಬರೋ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಥರ ಥಿಕ್ನೆಸ್ ಬರಬೇಕು. ನೋಡಿ, ಬೀಟ್ ಮಾಡ್ತಿದ್ದಂಗೆ ಥಿಕ್ನೆಸ್ ಯಾವ ರೀತಿ ಬರ್ತಿದೆ ಅಂತ. ನಮಗಿಲ್ಲಿ ಕ್ರೀಮಿ ಟೈಪ್ ಬೇಕಾಗಿಲ್ಲ, ಲಿಕ್ವಿಡ್ ಟೈಪೇ ಬೇಕಾಗಿರೋದು. ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಮಾತ್ರ ಇದನ್ನು ಬೀಟ್ ಮಾಡ್ಕೊಳ್ಳಿ. ತುಂಬ ಕ್ರೀಮಿಯಾಗೇನು ಬೇಕಾಗಿಲ್ಲ. ಅನಂತರ ನಾನಿಲ್ಲಿ ಒಂದು ಮೋಲ್ಡ್ನ ತಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಒಂದು ಮೋಲ್ಡ್ ತಗೊಂಡು ಅದಕ್ಕೆ ಬಟರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಇಲ್ಲಾಂದರೂ ಪರವಾಗಿಲ್ಲ, ಗೀನ ಕೂಡ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋ ರೀಸನಿಗೆ ಬಟರ್ನ ಫುಲ್ ಮೋಲ್ಡ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಆಮೇಲೆ ನಾನಿಲ್ಲಿ ಕಾರ್ನರ್ ಕಟ್ ಮಾಡಿರೋಂತಹ ಬ್ರೆಡ್ ಪೀಸಸ್ನ ಇದರೊಳಗೆ ಸೆಟ್ ಮಾಡ್ಕೊಳ್ತಿದ್ದೀನಿ. 1 ಲೇಯರ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಮೋಲ್ಡ್ ಒಳಗೆ ಎಷ್ಟು ಇಡಿಸುತ್ತೆ ಅಷ್ಟು ಬ್ರೆಡ್ ಪೀಸಸ್ನ ಫುಲ್ಲು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ಈ ಥರ ನಾನಿಲ್ಲಿ 1 ಲೇಯರ್ ಬ್ರೆಡ್ ಪೀಸಸ್ಗಳನ್ನ ಫುಲ್ ಮೋಲ್ಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ನಾವೇನು ರೆಡಿ ಇಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಮಿಲ್ಕ್ ಮಿಕ್ಸ್, ಅದನ್ನು ತಣ್ಣಗಾದ್ಮೇಲೆ ಇದ್ರ ಮೇಲೆ 1 ಲೇಯರ್ ಹಾಕ್ಕೊಳ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಥರ ಫುಲ್ಲು ಸ್ವಲ್ಪ ಕೂಡ ಗ್ಯಾಪ್ ಕೊಡ್ದಂಗೆ ಹಾಕೋಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಮತ್ತೆ ನಾನು 1 ಲೇಯರ್ ಬ್ರೆಡ್ ಪೀಸಸ್ನ ಅದರೊಳಗೆ ಸೆಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರ. ಈಗ ನಾನು ಸೆಟ್ ಮಾಡ್ಕೊಂಡಿರುವಂತಹ ಬ್ರೆಡ್ ಪೀಸಸ್ ಮೇಲೆ ಇನ್ನೊಂದು ಲೇಯರ್ ಕಸ್ಟರ್ಡ್ ಮಿಲ್ಕ್ ಮಿಕ್ಸ್ನ ಮತ್ತೆ ಇನ್ನೊಂದು ಲೇಯರ್ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನಾನಿಲ್ಲಿ 2 ಲೇಯರ್ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಲೇಯರ್ಸ್ ಕೂಡ ಮಾಡ್ಕೋಬಹುದು. ಅನಂತರ ನಾನಿಲ್ಲಿ ಮಿಲ್ಕ್ ಮೇಡ್ ಮತ್ತು ವಿಪ್ಪಿಂಗ್ ಕ್ರೀಮ್ ಮಿಕ್ಸ್ ನಾವೇನು ರೆಡಿ ಇಟ್ಕೊಂಡಿದ್ವಿ ಅದನ್ನು 1 ಲೇಯರ್ ಇದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ. ಈ ಥರ ನೋಡಿ, ಫುಲ್ ಸೆಟ್ ಆಗಿದೆ. ಈಗ ಮೇಲೆ 1 ಲೇಯರ್. ಆಮೇಲೆ ನಾನಿಲ್ಲಿ 1 ಓರಿಯೋ ಬಿಸ್ಕೆಟ್ನ ತಗೊಂಡಿದ್ದೀನಿ, ಇದನ್ನು ಪೌಡ್ರು ಮಾಡ್ಕೊಳ್ಳೋದಕ್ಕೆ. ನಾನು ಪೌಡರ್ ಮಾಡಿ ಇಟ್ಕೊಂಡಂತಹ ಓರಿಯೋ ಬಿಸ್ಕೆಟ್ನ ಇದ್ರ ಮೇಲೆ ಈ ಥರ ಹಾಕ್ಕೊಂಡಿದ್ದೀನಿ. ಓರಿಯೋ ಬಿಸ್ಕೆಟೇ ಆಗಬೇಕು ಅಂತಿಲ್ಲ, ಯಾವುದೇ ಬಿಸ್ಕೆಟ್ ಆದರೂ ಇದ್ರ ಮೇಲೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ಇದನ್ನು ನೀವು ಫ್ರೀಸ್ ಮಾಡೋಕ್ಕಿಡಬೇಕು. 2 to 3 hours ಇದನ್ನು ಫ್ರೀಸ್ ಮಾಡೋಕ್ಕೆ ಇಟ್ಬಿಡಿ. ನಾನಿಲ್ಲಿ 3 hours ಫ್ರೀಸ್ ಆದ ನಂತರ ತೆಗೆದು ಇಲ್ಲಿ ನಿಮ್ಗೆ ತೋರಿಸ್ತಿದ್ದೀನಿ. ನೋಡಿ, ಕರೆಕ್ಟಾಗಿ ಸೆಟ್ ಆಗಿದೆ, ಕೋಲ್ಡ್ ಕೂಡ ಆಗಿದೆ. ಈಗ ನಾನು ಈ ಡೆಸರ್ಟ್ ಹೇಗೆ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಫೈನಲಿ ನಮ್ಮ ಅರೇಬಿಯನ್ ಡೆಸರ್ಟ್ ರೆಸಿಪಿ ರೆಡಿಯಾಗಿದೆ.
ನೋಡಿ ಯಾವ ಥರ ಬಂದಿದೆ ಅಂತ. ನೋಡ್ತಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾದರೆ ತಡ ಯಾಕೆ, ಟೇಸ್ಟ್ ಮಾಡೋಣ ಬನ್ನಿ. ಈಗ ನೋಡಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಲೇಬೇಕು. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.